ಹಾಯ್ ಹಲೋ, ಹೇಗಿದ್ದೀರಿ? ಇವತ್ತು ಒಂದು ಪಾನಿಪುರಿ ಮಾಡುವಂತ ಆಲ್ರೆಡಿ ಮೊನ್ನೆ ಸೇವ್ ಪುರಿ ಮಾಡಿದ್ದೇನೆ, ಎಲ್ಲರೂ ನೋಡಿದ್ದೀರಿ. ಸೊ ಇವತ್ತು ನಾನು ಪಾನಿಪುರಿ ಮಾಡ್ತಿದ್ದೇನೆ. ಸೊ ಪಾನಿಪುರಿಗೆ ಮೊದಲು ಎಣ್ಣೆ ಹಾಕ್ಕೊಂಡೆ. ಬೇರೆ ಏನು ಹಾಕೋದು ಬೇಡ, ಪಾನಿಪುರಿಗೆ ಡೈರೆಕ್ಟಾಗಿ ನೀರುಳ್ಳಿ ಹಾಕಿಬಿಡುವ. ನಾನೀಗ ನೀರುಳ್ಳಿ ಹಾಕ್ತಿದ್ದೇನೆ. ಸ್ವಲ್ಪ ನೀರುಳ್ಳಿ ಫ್ರೈ ಮಾಡಿಕೊಳ್ಳುವ. ಇದು ಮೀಡಿಯಮ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋದನ್ನು ನೋಡಿ. ಇಷ್ಟು ಫ್ರೈ ಆದದ್ದು ಸಾಕಿದ್ದು. ಈಗ ಇದಕ್ಕೆ ಕಾಯಿ ಮೆಣಸು ಹಾಕ್ತಿದ್ದೇನೆ ನೋಡಿ. ಕಾಯಿ ಮೆಣಸು ಅಷ್ಟೇನು ಫ್ರೈ ಆಗಬೇಕಂತಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ಈಗ ಇದಕ್ಕೆ ನಾವು ಬೇಯಿಸಿ ಮ್ಯಾಶ್ ಮಾಡಿಟ್ಕೊಂಡ ಬಟಾಣಿಯನ್ನು ಹಾಕ್ತಿದ್ದೇನೆ. ನಿಮಗೆ ಎಷ್ಟು ಬೇಕು, ನಿಮ್ಮ ಜನಗಳ ಮೇಲೆ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಸ್ವಲ್ಪ ಹಳದಿ, ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಬೇಕು, ಯಾಕೆಂದರೆ ಖಾರದ ಪಾನಿಯಲ್ಲಿರ್ತದೆ ಅಷ್ಟು. ಅಂದರೆ ಖಾರದ ಪಾನಿ ಉಪ್ಪು ಹಾಕ್ಕೊಳ್ತಾರೆ, ನಾವು ಕಾಲ ನಮಕ್ ಅಂತ ಹಾಕ್ಕೊಳ್ತೇವಲ್ಲ, ಅದು ಇರ್ತದೆ ಅದರಲ್ಲಿ. ಸೊ ಸ್ವೀಟ್ ಪಾನಿಗೆ ಬೇಕಾದರೆ ಕಾಲ ನಮಗೆ ಬೇಕಾದರೆ ಹಾಕ್ಕೊಳ್ಳೋರು ಹಾಕ್ಬೋದು, ಬಟ್ ನಾನು ಹಾಕ್ಕೊಳ್ಳೋದಿಲ್ಲ. ಇಷ್ಟ ಆಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೇನೆ ನೋಡಿ. ಇಷ್ಟ ಆಯಿತು, ಗ್ಯಾಪ್ ಆಫ್ ಮಾಡಿಕೊಂಡೆ. ಆಯಿತು, ಇದು ರೆಡಿ. ಈಗ ಇಲ್ಲಿಗೆ ಪಾನಿಪುರಿಯ ಬಾಜಿ ರೆಡಿ ಆಯಿತು. ಬೇಕಾದರೆ ಇದರಲ್ಲಿ ಹೆಸರು ಬೇಳೆ ಬರ್ತದಲ್ಲ, ಹೆಸರು ಬೇಳೆ ಸಹ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮಗೆ ಬೇರೆ ಯಾವುದಾದ್ರೂ, ಕೆಲವೊಬ್ಬರು ಸ್ವೀಟ್ ಪೊಟ್ಯಾಟೊ ಗೆಣಸು ಇರ್ತದಲ್ಲ, ಗೆಣಸಲ್ಲಿ ಮಾಡ್ಕೊಳ್ತಾರೆ. ಬಟ್ ನನಗೆ ಪೊಟ್ಯಾಟೊ ಇಷ್ಟ, ಸೊ ನಾನು ಅದಕ್ಕೆ ಪೊಟ್ಯಾಟೊಲ್ಲಿ ಮಾಡ್ತಿರ್ತೇನೆ. ನೋಡುವ, ನೆಕ್ಸ್ಟ್ ಟೈಮ್ ಆದರೆ ನಾನು ಸ್ವೀಟ್ ಪೊಟ್ಯಾಟೊ ಗೆಣಸಲ್ಲಿ ಮಾಡಿ ಪಾನಿಪುರಿಯನ್ನು ತೋರಿಸ್ತೇನೆ ಹೇಗೆ ಅಂತ. ನೋಡಿ, ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ನಾನು ಉಪಯೋಗಿಸೋ ಎಣ್ಣೆ ಗೊತ್ತು, ಶ್ರೀಕಲ್ಪದ್ದು ಎಣ್ಣೆ, ಕೊಕೊನಟ್ ಆಯಿಲು. ಸೊ ಅದನ್ನೇ ಹಾಕಿಟ್ಟಿದ್ದೇನೆ. ಬಿಸಿ ಆದ ನಂತರ ಪುರಿ ಕಾಯಿಸುವ. ಸರಿ, ಎಣ್ಣೆ ಕಾಯಿದು ಜಾಸ್ತಿ ಹಾಕ್ಕೊಳ್ಬಾರ್ದು. ಒಂದು 3 ಇಲ್ಲದ್ರೆ ಬಿಟ್ಟರೆ 4 ಅಷ್ಟೇ ಹಾಕ್ಕೊಳ್ಬೇಕು, ಯಾಕಂದರೆ ಅದು ಒಂದರ ಮೇಲೆ ಒಂದು ಬಿಟ್ಕೊಂಡ್ರೆ ಪೂರಿ ಉಟ್ಕೊಳ್ಳೋದಿಲ್ಲ. ಎಣ್ಣೆಯನ್ನು ಹಾಕ್ಕೊಳ್ಬೇಕು ಇದರ ಮೇಲೆ. ಅದು ಇದು ನಾನು ರೆಡಿ ಪೂರಿ ಇಟ್ಕೊಂಡು ಬಂದದ್ದು. ಹೀಗೆ ಮನೆಯಲ್ಲಿ ಬೇಕಾದರೆ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಮ್ಮೆ ಮನೆಯಲ್ಲಿ ಪೂರಿ ಹೇಗೆ ರೀತಿ ಮಾಡೋದಂತ ತೋರಿಸ್ತೇನೆ. ಗ್ಯಾಸನ್ನು ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಬೇಕು. ಅದೇ ನಾನು ಹಾಕಿ ಸ್ವಲ್ಪ ಜಾಸ್ತಿ ಆಯ್ತದು. ನೀವು ಹಾಕುವಾಗ ನಿಧಾನ ಹಾಕ್ಕೊಳ್ಬೇಕು. ಒಂದು ಮೇಲೆ ಸ್ವಲ್ಪ ನೋಡಿ, ಬಂದ ನಂತರ ಇನ್ನೊಂದು ಹಾಕ್ಕೊಳ್ಳಿ, ಅದು ಬಂದ ನಂತರ ಇನ್ನೊಂದು ಹಾಕ್ಕೊಳ್ಳಿ, ಅದು ಬಂದ ನಂತರ ಇನ್ನೊಂದು ಹಾಕ್ಕೊಳ್ಳಿ. ಆ ರೀತಿ ಹಾಕ್ಕೊಳ್ಳಿ. ಆವಾಗ ನಿಮಗೆ ಪೂರಿ ಉಟ್ಕೊಳ್ತದೆ. ಏನು ಪೂರಿ ರೆಡಿ ಆಯಿತು ನೋಡಿ. ಕೆಲವೊಂದು ನೋಡಿ ಉಬ್ಬಿಕೊಂಡಿದೆ ಪೂರಿಗಳು ನೋಡಿ ಈ ರೀತಿ. ಕೆಲವೊಂದು ಹಾಗೆಯೇ ಚಪ್ಪಟೆಯಾಗಿ ಹೋಗಿದೆ ನೋಡಿ. ಎಲ್ಲ ರೆಡಿಮೇಡ್ ಪೂರಿಗಳು ಎಲ್ಲ ಉಪ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಕೆಲವೊಂದು ಉಪ್ತದೆ, ಕೆಲವೊಂದು ಚಪ್ಪಟೆ ರೀತಿ ಈ ರೀತಿ ಆಗ್ಬೋದು ನೋಡಿ. ನಮ್ಮ ಪೂರಿ ರೆಡಿಯಾಗಿದೆ, ಬಾಜಿ ರೆಡಿ ಆಯಿತು, ಸ್ವೀಟ್ ಪಾನಿ ಖಾರ ಪಾನಿ ಎರಡೂ ರೆಡಿಯಾಗಿದೆ. ಆಲ್ರೆಡಿ ನಾನು ಸೇವ್ ಪುರಿಯಲ್ಲಿ ಸ್ವೀಟ್ ಪಾನಿ ಮತ್ತು ಖಾರ ಪಾನಿ ಹೇಗೆ ಮಾಡೋದಂತ ಹೇಳಿದ್ದೆ, ಮೆಸೇಜ್ ಮಾಡಿದ್ದೆ ಹೇಗೆ ಮಾಡೋದಂತ. ಅದೇ ರೀತಿ ಇವತ್ತು ಮಾಡಿದರೆ ಆಯಿತು. ಸೇಮು ಮೆಥಡ್ ಚೇಂಜ್. ಪಾನಿಪುರಿ, ಸೇವ್ ಪುರಿ, ದಹಿ ಪುರಿ ಆ ರೀತಿ ಒಂದೊಂದು ಹೆಸರಲ್ಲಿ ಕರೀತಾರೆ ಅಷ್ಟೇ. ಮತ್ತು ಮೆಥಡ್ ಅದೇ, ದಹಿ ಪುರಿಗೆ ದಹಿ ಹಾಕ್ತಾರೆ, ಸೇವ್ ಪುರಿಗೆ ಸೇವ್ ಹಾಕ್ತಾರೆ ಅಷ್ಟೇ ನೋಡಿ. ಇನ್ನೇನಿದ್ರು ಬ್ಯಾಟಿಂಗ್ ಮಾಡೋದು, ಹಾಕ್ಕೊಳ್ಳೋದು, ಬ್ಯಾಟಿಂಗ್ ಮಾಡೋದು ಅಷ್ಟೇ ನೋಡಿ. ಇದು ಸ್ವೀಟ್ ಪಾನಿ ಒಂದು. ಇದಕ್ಕೆ ಖರ್ಜೂರ ಮತ್ತು ಬೆಲ್ಲ ಹಾಕಿ ಬೇಯಿಸಿ
ಮತ್ತು ಸೋಸ್ಕೊಂಡು ಇಟ್ಕೊಂಡಿದ್ದೇನೆ ಸ್ವೀಟ್ ಪಾನಿಯನ್ನು. ಇದು ಖಾರ ಪಾನಿಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಕಾಯಿ ಮೆಣಸು, ಸ್ವಲ್ಪ ಶುಂಠಿ, ಸ್ವಲ್ಪ ಹುಣಸೆಯನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಗ್ರೈಂಡ್ ಮಾಡಿ ಅದನ್ನು ಸೋಸ್ಕೊಳ್ಬೇಕು. ಅದರ ಮೇಲೆ ಸೋಸಿದ ನೀರಿಗೆ ಎಷ್ಟು ನೀರು ಬೇಕು ಅದರ ಮೇಲೆ ಅನುಗುಣವಾಗಿ ನಾವು ನೀರು ಹಾಕ್ಕೊಳ್ಳೋದು. ಅದಕ್ಕೆ ಚಾಟ್ ಮಸಾಲ ಮತ್ತು ಬ್ಲ್ಯಾಕ್ ಸಾಲ್ಟ್, ಬೇಕಾದರೆ ಐಸ್ ಕ್ಯೂಬ್ಗಳನ್ನು ಹಾಕಿ ರೆಡಿ ಮಾಡಿಕೊಂಡ್ರೆ ಖಾರ ಪಾನಿ ರೆಡಿ. ಹೀಗೆ ಪೂರಿ ಹಾಕ್ಕೊಳ್ಬೇಕು, ಅಂದರೆ ಪೂರಿಗೆ ಬಾಜಿ ಹಾಕ್ಕೊಳ್ಬೇಕು. ಸ್ವೀಟ್ ಪಾನಿ ಹಾಕ್ಕೊಳ್ಬೇಕು. ಅದು ನಿಮ್ಮ ಮೇಲೆ ಅನುಗುಣ ಎಷ್ಟು ಬೇಕೋ ಅಷ್ಟು ಖಾರ ಪಾನಿ ಹಾಕ್ಕೊಳ್ಳೋದು. ನೋಡಿ, ರೋಡ್ ಸೈಡಲ್ಲಿ ಈಗೇನು ಕೊಡ್ತಾರಲ್ಲ, 6 ಪಾನಿಗೆ 30 ರೂಪಾಯಿ 20 ರೂಪಾಯಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ 30 ರೂಪಾಯಿ ಪ್ಯಾಕೆಟ್ ತಂದರೆ ಇಡೀ ಫ್ಯಾಮಿಲಿ ಕುತ್ಕೊಂಡು ತಿನ್ಬೋದು. ಓಕೆ, ಪಾನಿಪುರಿ ರೆಡಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಇನ್ನಷ್ಟು ಮಾಡುವಂಥ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರ್ತದೆ. ಓಕೆ ಗೈಸ್, ಇನ್ನು ನಾಳಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.